ನಾನಿವಾಗ ಬಂದಿರೋದು ಮಡಿಕೇರಿಯಲ್ಲಿನ ಕೂರ್ಗ್ ಸ್ಪೈಸಿಸ್ ಗಾರ್ಡನ್ ಅಂತ. ನಾನಿಲ್ಲಿನ ಕಾಫಿ ಪ್ಲಾಂಟೇಶನ್ ಸಂಪೂರ್ಣವಾಗಿ ನಿಮ್ಮನ್ನು ತೋರಿಸ್ತೇನೆ. ಇಲ್ಲಿ ನಮ್ಮ ಜೊತೆ ಇದ್ದಾರೆ ನೋಡಿ. ಸರ್, ನಿಮ್ಮ ಹೆಸರೇನ್ರಿ? ಭಾರತ್ ಅಂತ. ಇವರು ನಮಗೆ ಈ ಕಾಫಿ ಪ್ಲಾಂಟೇಶನ್ನು ತೋರಿಸ್ತಾರೆ. ಬನ್ನಿ ಸರ್. ನೋಡ್ತಾ ಇದ್ದೀವಿ. ಸೊ ತುಂತುರು ಮಳೆ ಬೇರೆ ಬರ್ತಾ ಇದೆ. ಇಲ್ಲಿ ಕಾಣ್ತಿದೆಯಲ್ಲ, ಇದು ಹಣ್ಣುಗಳು. ಚಕೋತ 1 ವರ್ಷಕ್ಕೆ ಒಂದೇ ಸತಿ ಬರೋದು. 60 ವರ್ಷ ಲೈಫ್ ಇದೆ ಇದು. ಹೌದಾ? ಮತ್ತೆ ಇದರ ಸ್ಕಿನ್ ಅಲ್ಲಿ ಡ್ರೈ ಫ್ರೂಟ್ ಮಾಡ್ತಾರೆ. ಜಾಂಡೀಸ್, ಕಿಡ್ನಿ ಸ್ಟೋನಿಗೆ ಒಳ್ಳೇದು. ಮತ್ತೆ ಇದು 2 ತರ ಇದೆ, ಕೆಂಪು ಮತ್ತೆ ಬಿಳಿ. ಉಪ್ಪಿನಕಾಯಿ ಹಾಗೆ ತಿನ್ಬಹುದು. ಪುಳಿಯೋಗರೆ ಪೌಡರ್ ಜೊತೆ ಮಿಕ್ಸ್ ಮಾಡಿ ತಿಂದ್ರೆ ಒಳ್ಳೆ ಟೇಸ್ಟ್. ಆಮೇಲೆ ಸರ್ಬತ್ತು ಮತ್ತೆ ವೈನ್ ಮಾಡ್ತಾರೆ ವರ್ಷಕ್ಕೆ ಒಂದ್ಸತಿ. ಇದು ಗಿಡದ ಹೆಸರೇನು? ಚಕೋತ. ಚಕೋಟ ಗಿಡ, ಮರ ಅಂತ. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಇದು ಅವಕಾಡೋ ಕಾಣ್ತಿದ್ಯಲ್ಲ, ಚಿಕ್ಕ ಚಿಕ್ಕ ಹಣ್ಣುಗಳು. ಅವಕಾಡೋ ನೋಡಿ. ಅವಕಾಡು ಇದು ಏನು ಕೆಲಸಕ್ಕೆ ಬರುತ್ತೆ? ಇದು ಸ್ಕಿನ್ನಿಗೆಲ್ಲ ಒಳ್ಳೇದು. ಆಕ್ಚುಲಿ ನ್ಯೂಜಿಲ್ಯಾಂಡ್ ಮರ ಇದು. ಅಂದ್ರೆ ಕೂರ್ಗ್ ಮತ್ತೆ ಚಿಕ್ಕಮಂಗ್ಳೂರು ಬ್ಲಾಕ್ ಸಾಯಿಲ್ ಅಲ್ವಾ, ಅದಕ್ಕೆ ಯಾವ ತರ ಪ್ಲಾಂಟೇಶನ್ ಮಾಡಿರೋದು ಇಲ್ಲಿ ಬರ್ತದೆ. ಇದರ ಲೈಫ್ ಅಂದ್ರೆ 60 ವರ್ಷ. ಒಂದು ಹಣ್ಣು ದೊಡ್ಡದಾಗ್ಬೇಕಂದ್ರೆ 6 ತಿಂಗಳು ಬೇಕು. ಅದಕ್ಕಿಂತ ಮುಂಚೆ ಹೂ ಬಂದು ಹಣ್ಣು ಬಿಡೋದು. ಒಂದು 30 kg ಅಷ್ಟು ಸಿಗ್ತದೆ. 60 ವರ್ಷ ಲೈಫ್ ಇದೆ. ಇದರಲ್ಲಿ ಶೇಕ್, ಮಿಲ್ಕ್ ಶೇಕ್, ಐಸ್ ಕ್ರೀಮ್ ಎಲ್ಲ ಮಾಡ್ಕೊಳ್ಬಹುದು. ಹೌದಾ? ನೋಡಿ, ಇದು ಗಿಡ, ಇದು ಮರ ಯಾವುದು? ಯಾವ್ದು ಗಿಡ ಇದು? ಕೊಕೋವಾ. ಕೊಕೋವಾ ಅಂದ್ರೆ ಚಾಕ್ಲೇಟ್ ಜೊತೆಗೆ ಯೂಸ್ ಮಾಡೋದು. ಹೌದಾ? ಒಂದು ಹಣ್ಣು ದೊಡ್ಡದಾಗಬೇಕಂದ್ರೆ 6 ತಿಂಗಳಾಗಿ ಯೆಲ್ಲೋ ಕಲರ್ ಆದ ಮೇಲೆ ಕುಯ್ದು ಬಿಸಿಲಿಗೆ ಒಣಗಿಸ್ತಾರೆ 15 ದಿವಸ. ಹೌದಾ? ಒಣಗಿಸಿ ಬ್ಲ್ಯಾಕ್ ಮತ್ತೆ ಬ್ರೌನ್ ಸೈಡ್ ಆದ ಮೇಲೆ ಸಿಪ್ಪೆ ಓಪನ್ ಮಾಡಿ ಅದರೊಳಗೆ ಬೀಜನ ತೆಗೆದು ಪೌಡರ್ ಮಾಡ್ತಾರೆ. ಹೌದಾ? ಮತ್ತೆ ಬ್ಲ್ಯಾಕ್ ಕಲರ್ ಚಾಕ್ಲೇಟ್ ಜೊತೆ ಮಿಕ್ಸ್ ಮಾಡಿದ್ರೆ ಡಾರ್ಕ್ ಚಾಕ್ಲೇಟ್ ಪೌಡರ್. ಎಲ್ಲ ಬ್ಲ್ಯಾಕ್ ಕಲರ್ ಚಾಕ್ಲೇಟ್ ಜೊತೆ ಕೋಕೋ ಆಡ್ ಮಾಡ್ತಾರೆ. ಹೌದಾ? ವರ್ಷಕ್ಕೆ ಒಂದ್ಸತಿ. ಇದು ಈ ಗಿಡ ಎಷ್ಟು ವರ್ಷ ಇರುತ್ತೆ? ಇದು 60 ವರ್ಷ ಇರುತ್ತೆ. 60 ವರ್ಷನಾ? ಎಲ್ಲ ಪ್ಲಾಂಟ್ ಒಂದು ಪ್ರಾಫಿಟ್ ಸಿಗ್ಬೇಕಂದ್ರೆ 5 ವರ್ಷ ನಂತರನೇ ಪ್ರಾಫಿಟ್ ಸಿಗೋದು. ಲವಂಗ, ಪೆಪ್ಪರ್, ಕಾಫಿ ಆದ್ರೆ 5 ವರ್ಷ ಆದ ಮೇಲೆ ಗ್ರಾಮಿಂದ 18 ವರ್ಷ ಆದ ಮೇಲೆ 1 kg. ಮತ್ತೆ 5 ವರ್ಷ ಗ್ಯಾಪ್ ಅಲ್ಲಿ 1 kg, 2 kg, 3 kg ಹಾಗೆ ಒಂದು 10 kg ಗಂಟೆ ಸಿಗ್ತದೆ. ಇದು ಲವಂಗದ ಗಿಡ. ಲವಂಗದಲ್ಲಿ 3 ತರ ಇದೆ. ಕೆಂಪು ಕಲರ್, ಬ್ಲ್ಯಾಕ್ ಅಂಡ್ ಬ್ರೌನ್ ಕಲರ್. ಫಸ್ಟ್ ಪ್ಲಾಂಟ್ ಅಲ್ಲಿ ಸಿಗೋದಂದ್ರೆ ರೆಡ್, ಜಾಸ್ತಿ ಆಯಿಲ್. ಏಲಕ್ಕಿ ಗಿಡ ಅಂತ ಮಣ್ಣಲ್ಲಿ ಬರುತ್ತೆ. ನೋಡಿ ಹೇಗಿದೆ ಬರೋದು, ಇಲ್ಲಿ ನೋಡಿ. ಈ ಕಾಂಡ ಕಾಣಿಸ್ತಾ ಇದೆಯಲ್ಲ, ಇದು ಏಲಕ್ಕಿ ಗಿಡ. ಸರ್, ಇದು ಯಾವ ರೀತಿ ಬೆಳೆಸಬೇಕು? ಇದು ಮಳೆ 80% ನೀರು ಬೇಕು, 40% ಬಿಸಿಲು, 60% ತಣುಪು, ನೆರಳು ಬೇಕು. ಇದು ವರ್ಷಕ್ಕೆ ಒಂದೇ ಸತಿ ಸಿಗೋದು, ಜಾಸ್ತಿ ಸಿಗಲ್ಲ. ಎಷ್ಟು ವರ್ಷ ಹೋದರೂ 300 ಗ್ರಾಮೇ ಸಿಗೋದು. ಲೈಫ್ ಲಾಂಗ್. ಭೂಮಿ ಎಲ್ಲಿ ಗಂಟೆ ಇದೆ ಅಲ್ಲಿ ಗಂಟೆ ಇದೆ ಏಲಕ್ಕಿದೆ ಲೈಫ್. ಹೌದಾ? ಮತ್ತೆ ಇದನ್ನ ಏಲಕ್ಕಿನ ಕಿತ್ತು ಬಿಟ್ಟು ಬಿಸಿಲಿಗೆ ಒಣಗಿಸ್ತಾರೆ. ಸನ್ ಡ್ರೈ ಮಾಡಿದ್ರೆ ಗ್ರೀನ್ ಏಲಕ್ಕಿ, ಮಿಷಿನ್ ಡ್ರೈ ಅಂದ್ರೆ ಬ್ರೌನ್ ಏಲಕ್ಕಿ. ವರ್ಷಕ್ಕೆ ಒಂದೇ ಸರ್ತಿನಾ? ಒಂದು ಪ್ಲಾಂಟ್ ಸತ್ತಾಗ ಒಂದೊಂದು ಪ್ಲಾಂಟ್ ಆಟೋಮೆಟಿಕ್ ಆಗಿ ಉಟ್ಕೊಳ್ತಿದೆ. ಕರಿಮೆಣಸು ಗೊತ್ತಿದೆಯಲ್ಲ ಸರ್? ಹಾ, ಗೊತ್ತಿದೆ. ಇದು ಕರಿಮೆಣಸದು ಬಳ್ಳಿ. ಯಾವ ಮರದಲ್ಲಿ ಬೇಕಾದ್ರೂ ನಡ್ಬೋದು. ಹೌದಾ? 40 ಫೀಟ್ ಎತ್ತರ ಇರಬೇಕು. ಮಳೆಗಾಲದಲ್ಲಿ ಚಿಕ್ಕ ಚಿಕ್ಕ ಬಳ್ಳಿ ಕಟ್ ಮಾಡಿ ಮಣ್ಣು ತೆಗೆದು ನಟ್ಟರೆ 5 ವರ್ಷ ಆದ ಮೇಲೆ ಗ್ರಾಮಿಂದ 18 ವರ್ಷ ಆದ ಮೇಲೆ 1 kg. ಹಾಗೆ ಒಂದು 25 kg ಅಷ್ಟು ಸಿಗ್ತದೆ. ವರ್ಷಕ್ಕೆ ಒಂದ್ಸತಿ. 80 ವರ್ಷ ಲೈಫು, 40 ಫೀಟ್ ಎತ್ತರ. ಇದು ಫಸ್ಟ್ ಮೆಣಸು ಆದ ಮೇಲೆ ಮೆಣಸನ್ನ ಕೊಯ್ದು ಬಿಸಿಲಿಗೆ ಒಣಗಿಸ್ತಾರೆ. ಆಗ ಬ್ಲ್ಯಾಕ್ ಪೆಪ್ಪರ್ ಮತ್ತೆ ವೈಟ್ ಪೆಪ್ಪರ್ ಇದೆಯಲ್ಲ, ಕೆಂಪು ಕಲರ್ ಪೆಪ್ಪರ್ನ ಸ್ಕಿನ್ ಔಟ್ ಮಾಡಬೇಕು. ಸ್ಕಿನ್ ಔಟ್ ಮಾಡಿದಾಗ ಪಾಲಿಶ್ ಮಾಡಿದಾಗ ವೈಟ್ ಪೆಪ್ಪರ್. ಚೈನೀಸ್, ಇಟಾಲಿಯನ್ ಫುಡ್ ಸೂಪಲ್ಲೆಲ್ಲ ಯೂಸ್ ಮಾಡೋದು. ಹೌದಾ? ಇದು ಪೆಪ್ಪರ್. ಕರಿಮೆಣಸು ಇದೆಯಲ್ಲ, ಅದರದ್ದು ಬಳ್ಳಿ 5 ವರ್ಷದ ಬಳ್ಳಿ ಇದು. ಹೌದಾ? ಇದು ಏನಾಗುತ್ತೆ? ಕರಿಮೆಣಸ? ಇದು 1 ವರ್ಷದ ಬಳ್ಳಿ. ಯಾವುದು ಇದು? ಇದು 5 ವರ್ಷ ಆದ ಮೇಲೆನೆ ಇದರಲ್ಲಿ ಸಿಗೋದು ಪ್ರಾಫಿಟ್. ಹೌದಾ? ಇನ್ನು 4 ವರ್ಷ ಬೇಕು ಇದರಲ್ಲಿ ಮೆಣಸು ಬರಬೇಕಂದ್ರೆ.
ಫ್ರೆಂಡ್ಸ್ ನೋಡಿ, ನಾನು ಇವಾಗ ಎಷ್ಟು ಸುಂದರವಾದ ಕಾಫಿ ಪ್ಲ್ಯಾಂಟೇಷನ್ನಲ್ಲಿದ್ದೇನೆ ನೋಡಿ, ಹೇಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮಗೆ ಇಲ್ಲೊಬ್ಬರು ಗೈಡ್ ಸಿಕ್ಕಿದ್ದಾರೆ ಈ ಕಾಫಿ ಪ್ಲ್ಯಾಂಟೇಷನ್ನಲ್ಲಿ. ಎಷ್ಟು ಸುಂದರವಾಗಿದೆ ನೋಡಿ, ಹೇಗಿವೆ ಗಿಡಗಳು ಕಾಣಿಸ್ತಾ ಇದೆಯಾ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಸಿಲ್ವರ್ ಮರ ಕಾಫಿ ತೋಟಕ್ಕೆ ತುಂಬ ಇಂಪಾರ್ಟೆಂಟ್. ಒಂದು ಏಕರದಲ್ಲಿ 2500 ಕಾಫಿ ಮರಕ್ಕೆ 1800-900 ಸಿಲ್ವರ್ ಮರ ಬೇಕು. 1900 ಸಿಲ್ವರ್ ಮರ ಬೇಕು. ಅಂದರೆ ಇದು ಇಲ್ಲದೆ ಇದ್ರೆ ಕಾಫಿ ಆಗಲ್ವಾ? ಅಲ್ಲ, ನೀರು ಮಳೆಗಾಲದಲ್ಲಿ ಇಲ್ವಾ, ಮಳೆ ನೀರು ಸ್ಟೋರೇಜ್ ಮಾಡಿಕೊಂಡು ಬೇಸಿಗೆಗಾಲದಲ್ಲಿ ಸ್ಟೋರ್ ಮಾಡೋ ನೀರೆಲ್ಲ ಕಾಫಿ ಪ್ಲಾಂಟಿಗೆ ಡೊನೇಟ್ ಮಾಡ್ತದೆ. ಹೌದಾ? ಮತ್ತೆ 50% ಸ್ಯಾಡೋ, 50% ಸನ್ಲೈಟ್. 80 ವರ್ಷ ಆದ ಮೇಲೆ ದೊಡ್ಡ ಮರ. ವುಡನ್ ಟಾಯ್ಸ್, ವುಡನ್ ಫರ್ನಿಚರ್, ಕ್ರಿಕೆಟ್ ಬ್ಯಾಟ್, ಪೆನ್ಸಿಲ್ ಹಾಗೆಲ್ಲ ಮಾಡ್ಕೊಳ್ಬಹುದು. ಕಾಫಿ ಇದೆಯಲ್ಲ, ಆಕ್ಚುಲಿ ಇಂಡಿಯಾದು ಪ್ಲಾಂಟ್ ಅಲ್ಲ ಇದು. ಆಫ್ರಿಕಾ, ಇಂಡೋನೇಷ್ಯಾ, ಬ್ರೆಜಿಲ್ ಅಂಡ್ ಬಾಲಿ ಕಂಟ್ರಿ ಇದು. 700 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಒಬ್ಬರು ಚಿಕ್ಕಮಂಗ್ಳೂರಲ್ಲಿ ಬಾಬಾ ಬುಡಂಗೇರಿ ಅಂತ ಇದ್ದಾರೆ. ಅವರು ಚಿಕ್ಕಮಂಗ್ಳೂರಿಂದ ಮದೀನಾಕ್ ಹೋಗಿದ್ದಾರೆ ಹಜ್ ಮಾಡಕ್ಕೆ ಅಂತೇಳಿ. ವಾಪಸ್ ಬರೋತ್ತಿಗೆ ಕಾಫಿ ಕುಡಿದು ಟೇಸ್ಟ್ ಮಾಡಿ ವಾಪಸ್ ಬರೋತ್ತಿಗೆ ಕಾಫಿ ಬೀಜ ತಕೊಂಡ್ ಬಂದು ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಬೀಜನ ನಟ್ಟಿದ್ದಾರೆ. ನಟ್ಟು ದೊಡ್ಡ ಮರ ಆಗಿ 100 ಕಾಫಿ ಸಿಕ್ತು. ಅದು ರೆಡ್ ಆದ ಮೇಲೆ ಸ್ಕಿನ್ ಓಪನ್ ಮಾಡಿ 100 ಕಾಫಿ ಬೀಜನ ನಟ್ಟಿದ್ದಾರೆ. 100 ಮರ ಆಯಿತು. 100, 1000, 10,000, ಲಕ್ಷ, ಕೋಟಿ, ಮಿಲಿಯನ್ಗಿಂತ ಹೆಚ್ಚು ಈಗ ಕಾಫಿ ಪ್ಲಾಂಟ್ ಇದೆ. ಅದಕ್ಕೆ ಸಪೋರ್ಟಿಗೆ ಬೇಕಾಗಿರೋ ಮರ ಅಂದ್ರೆ ಸಿಲ್ವರ್ ಮರ. ಇದರ ಹೆಸರು ಸಿಲ್ವರ್ ಮರ. ಇದು ಸಾಂಬ್ರಾಣಿ ಮರ. ಒಂದು ಮರ ನಟ್ಟು 20 ವರ್ಷ ಆದ ಮೇಲೆ ಸೆಂಟ್ರಿಗೆ ಹೋಲ್ಡ್ ಮಾಡಬೇಕು. ಯಾವಾಗೆಲ್ಲ ಬಿಸಿಲು ತಾಗ್ತದೋ ಇದರ ಒಳಗಿಂದ ಗಮ್ಮಿಲ್ಲ ಹೊರಗೆ ಬರ್ತದೆ. ಒಂದು 5 ವರ್ಷ ಆದಮೇಲೆ ಇದರಿಂದ ಗಮ್ಮು ಡಿಂಕನ್ನು ತೆಗೆದು ಸಾಂಬ್ರಾಣಿ ತರ ಯೂಸ್ ಮಾಡ್ಕೊಳ್ಬಹುದು. ಒರಿಜಿನಲ್ ಸಾಂಬ್ರಾಣಿಗೆ ಸೇಫ್ ಇರೋದಿಲ್ಲ, ಕೆಮಿಕಲ್ ಸಾಂಬ್ರಾಣಿಗೆ ಸೇಫ್ ಇರ್ತದೆ. ಅದು ಒರಿಜಿನಲ್ ಅಲ್ಲ. ಅರೇಬಿಕಾ ಕಾಫಿ ಅಂತ ಹೇಳಿ. ಅರೇಬಿಕಾ ಕಾಫಿ ಅಂದ್ರೆ ಇದರ ಲೈಫ್ ಅಂದ್ರೆ 50 ವರ್ಷ. 5 kg ಅಷ್ಟೇ ಕಾಫಿ ಸಿಗೋದು. ಅಂದ್ರೆ ಇನ್ಸ್ಟೆಂಟ್ ಕಾಫಿ ಗೊತ್ತಾ? ಇನ್ಸ್ಟೆಂಟ್ ಕಾಫಿ ಅಂದ್ರೆ ಫಾಸ್ಟ್. ಇನ್ಸ್ಟೆಂಟ್ ಕಾಫಿ ಅಂದ್ರೆ ಬ್ರೂ, ನೆಸ್ಲೆ, ಸನ್ರೈಸಸ್ ಇದೆಯಲ್ಲ, ಅದು ಒಂದು ಬಿಸಿ ಹಾಲಲ್ಲಿ ಮಿಕ್ಸ್ ಮಾಡಿದ್ರೆ ಆಯ್ತು. ಅದಕ್ಕೆ ಹೇಳ್ತಾರೆ ಇನ್ಸ್ಟೆಂಟ್ ಕಾಫಿ ಅಂತ. ಇದು ರೋಬಸ್ಟಾ ಕಾಫಿ. ಯಾವುದು ಇದು? ಲೈಫ್ ಅಂದ್ರೆ 120 ವರ್ಷ. ಒಂದು 18 kg ಕಾಫಿ ಸಿಗ್ತದೆ. ಇದು ಕಾಫಿ ಡೇಲಿ ಯೂಸ್ ಮಾಡ್ತಾರೆ. ಮತ್ತೆ ಫಿಲ್ಟರ್ ಕಾಫಿ ಡಿಕಾಷನ್ ಮಾಡಿ ಮಾಡ್ಕೊಳ್ಳೋದು. ಇದು ಅರೇಬಿಕಾ ಕಾಫಿ ನವೆಂಬರ್ ಡಿಸೆಂಬರ್ಲಿ ಕೊಯ್ದು ಬಿಸಿಲಿಗೆ ಒಣಗಿಸ್ಬೇಕು ಒಂದು 11 ದಿವಸ. ಅದಾದ್ಮೇಲೆ ಕಪ್ಪು ಬಣ್ಣಕ್ಕೆ ಬಂದಾದ್ಮೇಲೆ 50 kg ಗೋಣಿ ಚೀಲದಲ್ಲಿ ಹಾಕಿ ಗೋಡೌನ್ ಒಳಗೆ ಹಾಕ್ತಾರೆ. ಸೆಕೆಂಡ್ ಕೊಯ್ಯೋದು ಕಾಫಿ ಅಂದ್ರೆ ರೋಬಸ್ಟಾ ಕಾಫಿ ಜನವರಿ ಫೆಬ್ರವರಿಯಲ್ಲಿ. 2 ಕಾಫಿ ಒಂದೇ ತರ ಒಣಗಿಸೋದು ಅಂದ್ರೆ ಬೇರೆ ಬೇರೆ ಕಾಫಿ. ಕಾರ್ಖಾನೆಗೆ ಹೋದಾಗ 1 kg ಕಾಫಿಯಲ್ಲಿ ಸಿಗ್ತದೆ 750 ಗ್ರಾಮ್. ಅಂದ್ರೆ 250 ಗ್ರಾಮ್ ಇದೆಯಲ್ಲ ಕಾಫಿದು ಸ್ಕಿನ್ ಇದೆಯಲ್ಲ, ಅದು ವೇಸ್ಟ್, ಡಸ್ಟ್. ಅದನ್ನ ಪೌಡರ್ ಮಾಡಿ ಗ್ಲಾಸ್ ಮಾಡ್ತಾರೆ. ಕಾಫಿ ಕುಡಿಯೋತಿಗೆ ಗ್ಲಾಸ್ ನೋಡ್ಬೋದು. ಮತ್ತೆ ಕಾಫಿ ಕಾರ್ಖಾನೆಯಲ್ಲಿ ನಿಮಗೆ ಬಾಕಿ ಡೀಟೇಲ್ಸ್ ಹೇಳ್ಕೊಡ್ತಾರೆ. ಹೇಗೆ ರೋಸ್ಟ್ ಮಾಡೋದು, ಪೌಡರ್ ಮಾಡೋದು, ಎಷ್ಟು ಟೆಂಪರೇಚರ್ ಬೇಕು ಅಂತೇಳಿ ಅಲ್ಲಿ ಹೇಳ್ತಾರೆ. ಹತ್ತಿ ಒತ್ತಿದೆಯಲ್ಲ, ಹತ್ತಿ ಮರ, ಡ್ರೈ ಫ್ರೂಟ್, ಫಿಗ್ ಮಾಡ್ತಾರೆ. ಅಂಜೀರ್ ಅಂಜೀರ್ ಮಾಡ್ತಾರೆ. ಒಂದು ಹಣ್ಣಿಂದ ಒಂದೇ ಅಂಜೀರ ಸಿಗೋದು. ಇದು ಹಣ್ಣಾದ ಮೇಲೆ ಕುಯ್ದು ಫಸ್ಟ್ ಬೆಲ್ಲದ ನೀರಲ್ಲಿ ಹಾಕಿ ಮುಳುಗಿಸ್ತಾರೆ 3 ವಾರ. ಅದಾದ್ಮೇಲೆ 3 ವಾರ ನಂತರ ಬಿಸಿಲಿಗೆ ಒಣಗಿಸ್ತಾರೆ. ಈಟಲ್ಲಿ ಚಿಕ್ಕದಾಗಿ ಪಂಚ್ ಮಾಡಿ ಹೋಲ್ ಮಾಡ್ತಾರೆ. ಅದಾದ್ಮೇಲೆ ಚೆನ್ನಾಗಿರೋ ನೀರಲ್ಲಿ ತೊಳೆದು ಇನ್ನೊಂದ್ಸತಿ ಬಿಸಿಲಿಗೆ ಒಣಗಿಸಿದಾಗ ಒಂದು 120 ದಿವಸದಲ್ಲಿ ಡ್ರೈ ಫ್ರೂಟ್ ರೆಡಿ ಆಗ್ತದೆ. ಲೈಫ್ ಅಂದ್ರೆ 60 ವರ್ಷ, 50 ವರ್ಷ ಗಂಟೆ ಕೊಡ್ತದೆ. 10 ವರ್ಷ ಆದ ಮೇಲೆನೆ ಪ್ರಾಫಿಟ್ ಸಿಗೋದು. ಒಂದು 30 kg ಗಂಟೆ ಸಿಗ್ತದೆ. ಇಲ್ಲಿ ನೋಡಿ ಅಕ್ಕಿ. ಮತ್ತೆ ಈ ಎಲೆ ಇದೆಯಲ್ಲ, ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಯೂಸ್ ಮಾಡ್ತಾರೆ. ಇದೆ ನೋಡಿ, ಕಾಯ್ತು ಇಲ್ಲಿದೆ ನೋಡಿ ಬೇರಲ್ಲಿ. ನೋಡಿ, ಇವರು ನಮಗೆ ಕಾಫಿ ಪ್ಲಾಂಟೇಶನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡ್ತಾ ಇದ್ದಾರೆ. ನಾವು ಇವಾಗ ಅಡ್ಡಾಡ್ತಾ ಇದ್ದೀವಿ ನೋಡಿ. ಹೇಳಿ. ಇದು ಈಚಲು ಮರ ಅಂತ ಹೇಳಿ. ಈ ಮರದಲ್ಲಿ ಎಂಡ ತೆಗಿತಾರೆ, ಸೇಂದಿ
ಸೇಂದಿ ಈಚಲ ಮರ. ಈಚಲ್ ಮರ ಅಂದ್ರೆ ಸೇಂದಿ ತೆಗೆಯೋ ವಿಧಾನ ಅಂದ್ರೆ ಬೆಳಿಗ್ಗೆ ಸೂರ್ಯ ಉದಯಕ್ಕೂ ಮುಂಚೆ ಕುಡಿದ್ರೆ ಅದು ಆಲ್ಕೋಹಾಲ್ ಅಲ್ಲ. ಅದು ಶರೀರದೊಳಗೆ ಹೋಗಿ ಬೇಡದು ಯೂರಿನ್ ಕ್ಲಿಯರಿಫೈ ವೇಸ್ಟ್ ಪೂರ ಹೊರಗೆ ತೆಗಿತದೆ. ಸೂರ್ಯ ಉದಯ ನಂತರ ಸನ್ಲೈಟ್ ಟಚ್ ಆಗೋದಿಲ್ವಾ, ಆಗ ಆಲ್ಕೋಹಾಲ್ ಫರ್ಮೆಂಟೇಷನ್ ಜಾಸ್ತಿ ಆಗೋದು. ಆಗ ಎಂಡ ತರ ಕುಡಿಬಹುದು, ಸೇಂದಿ ತರ ಪವರ್ ಇರ್ತದೆ. ಹೌದಾ? ಇದು ಈಚಲ ಮರ ಏನು ನೋಡಿ, ಇದು ಸಂಪಿಗೆ ಮರ. ಹೌದಾ? ಸಂಪಿಗೆ ಮರದ ಹೂ ಅಂದ್ರೆ ಯೆಲ್ಲೋ ಕಲರ್ ಹೂ. ಇದರಲ್ಲಿ 4 ಕಲರ್ ಇದೆ. ಯೆಲ್ಲೋ, ರೆಡ್, ವೈಟ್, ಒಂದು ಹೈಬ್ರಿಡ್. ವೈಟ್ ಒಳಗೆ ಯೆಲ್ಲೋ. ಎಲ್ಲ ಹೂವಿಂದ ಇದರ ರಸ ತೆಗೆದು ಬಾಡಿ ಸ್ಪ್ರೇ, ಅತ್ತರ್, ರೂಮ್ ಫ್ರೆಶ್ನರ್, ಸೋಪ್ ಅಂಡ್ ಅಗರಬತ್ತಿ ಮಾಡಬಹುದು. ಹೌದಾ? ಇದು ನಾಗ ಸಂಪಿಗೆ ಅಂತ ಹೇಳ್ತಾರೆ ಯೆಲ್ಲೋ ಕಲರ್ ಹೂವಿಗೆ. ಇದು ನಾಗರ ಹೂ ಜಾಸ್ತಿ ಬರೋದು. ಕಾಡು ಮಾವಿನಕಾಯಿ ಮರ. ಹೌದಾ? ಇದರ ಲೈಫ್ ಅಂದ್ರೆ 400 ವರ್ಷ. ಈಗ 250 ವರ್ಷ ಆಗಿದೆ. ಕೆಳಗೆ ಕಾಣ್ತಿದೆಯಲ್ಲ, ಇದು ಬೇರು, ಮಾವಿನಕಾಯಿ ಇದು ಬೇರು. ಈ ಕಾಡು ಮಾವಿನಕಾಯಿ ಜಾಸ್ತಿ ಇರೋದಂದ್ರೆ ಕಾಡುಗಳಲ್ಲಿ, ಹಳ್ಳಿಗಳಲ್ಲಿ. ಇದು ಕೊಯ್ಯೋದಿಲ್ಲ, ಹಣ್ಣಾದಾಗ ಕೆಳಗೆ ಬಿದ್ದು ಇದರಿಂದ ಮ್ಯಾಂಗೋ ಕರಿ ಮತ್ತೆ ಉಪ್ಪಿನಕಾಯಿ ಮಾಡ್ತಾರೆ. ಹೌದಾ? ಮಾರ್ಕೆಟ್ ಅಲ್ಲಿ ಮತ್ತೆ ಬಜಾರಲ್ಲಿ ಇದನ್ನ ಸೇಲ್ ಮಾಡೋದಿಲ್ಲ. ನೋಡಿ ಹೇಗಿದೆ ಮರ, ಕಾಡು ಮಾವಿನಕಾಯಿ ಮರ. ನೋಡಿ, ಯಾವ ಮರ ಸಾಯ್ಬೇಕಂದ್ರೆ ರೌಂಡ್ ಶೇಪಲ್ಲಿ ಮರದ ಸಿಪ್ಪೆ ತೆಗೆದಾಗ 1 ತಿಂಗಳಲ್ಲಿ ಮರ ಸಾಯ್ತದೆ. ಏಕೆಂದ್ರೆ ಮರದ ಸ್ಕಿನ್ನಲ್ಲಿ ನೀರು ಸಪ್ಲೈ ಆಗೋದು. ನೀರು ಸಪ್ಲೈ ಮಧ್ಯದಲ್ಲಿ ಕಟ್ಟಾದಾಗ 1 ತಿಂಗಳಲ್ಲಿ ಮರ ಸಾಯ್ತದೆ. ಯಾವುದೇ ಮರ ಆಗಲ್ಲ? ಯಾವುದೇ ಮರ. ಹೌದಾ? ಮೂಸಂಬಿ ಮರ ಅಂದ್ರೆ 5 ವರ್ಷ ಆದ ಮೇಲೆನೆ ಪ್ರಾಫಿಟ್ ಸಿಗೋದು. ಒಂದು ಮರದಲ್ಲಿ 100-150 ವರ್ಷ ಸಿಗ್ತದೆ. ಲೈಫ್ ಅಂದ್ರೆ 60 ವರ್ಷ. ಫಸ್ಟ್ ಮೂಸಂಬಿ ಹಣ್ಣು ಬರೋ ಮುಂಚೆ ಹೂ ಬಂಡ ಆದ ಮೇಲೆನೆ ಫ್ರೂಟ್ ಬರೋದು. ಒಂದು ಹಣ್ಣು ದೊಡ್ಡದಾಗ್ಬೇಕಂದ್ರೆ 6 ತಿಂಗಳು ಬೇಕು. ಇದು ಸೀಸಮ್ ಅಂತೇಳಿ ರೋಸ್ವುಡ್. ಇದರ ಲೈಫ್ ಅಂದ್ರೆ 200 ವರ್ಷ ಇದೆ. ಒಂದು 100 ಫೀಟ್ ಎತ್ತರ. 200 ವರ್ಷ ಆದ ಮೇಲೆ ಕೆಳಗಿಂದ ಬುಡ ಸಮೇತ ಕಡಿಬೇಕಂದ್ರೆ ಫಾರೆಸ್ಟ್ ಆಫೀಸರ್ ಪರ್ಮಿಷನ್ ಬೇಕು. ಹೌದಾ? ಈ ಮರದಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಫರ್ನಿಚರ್, ದೇವಸ್ಥಾನದ ಬಾಗಿಲು, ಇತರ ರೀತಿಯ ಬಾಗಿಲುಗಳು ಮಾಡ್ಕೊಳ್ಬಹುದು. ಇದು ಮರದ ಹೆಸರು ಏನಂದ್ರಿ? ರೋಸ್ವುಡ್. ಓಕೆ. ಅಂದ್ರೆ ಇದು ಫರ್ನಿಚರ್ ಮಾಡಿ ಆದ್ಮೇಲೆ 10-15 ಜನರೇಷನ್ ಗಂಟೆ ಯೂಸ್ ಮಾಡಬಹುದು. ಹೌದಾ? ಏನು ಕಾಯಿಲೆ ಹಿಡಿಯಲ್ಲ, ಗದ್ದಲ ಹಿಡಿಯಲ್ಲ, ಹುಳ ಬರೋದಿಲ್ಲ. ಅಂದ್ರೆ ಸ್ಟಾರ್ಟಿಂಗ್ ರೇಟ್ ಅಂದ್ರೆ 1 ಲಕ್ಷದಿಂದ 20 ಲಕ್ಷ ಗಂಟ ಇದೆ. ಕಾಣ್ತಿದೆಯಲ್ಲ, ಇದು ಬಿರಿಯಾನಿ ಎಲೆ, ಪಲಾವ್ ಎಲೆ. ಹೌದಾ? ಪಲಾವ್ ಎಲೆ ಮರದಲ್ಲಿ ಸ್ಕಿನ್ ಅಲ್ಲಿ ಸಿನಿಮನ್ ತೆಗಿತಾರೆ. ಚಕ್ಕೆ ಗೊತ್ತಿದೆಯಲ್ಲ? ಚಕ್ಕೆ ತೆಗಿತಾರೆ. ಚಕ್ಕೆಯಲ್ಲಿ 2 ತರ ಚಕ್ಕೆ ಇದೆ, ಇನ್ನರ್ ಲೇಯರ್, ಔಟರ್ ಲೇಯರ್. ಇನ್ನರ್ ಲೇಯರ್ ಅಂದ್ರೆ ಮರದ ಸಿಪ್ಪೆ ಒಳಗಿರೋದು, ಅದು ಜಾಸ್ತಿ ಸ್ಟ್ರಾಂಗ್, ಮೆಡಿಸಿನ್ ರೀತಿಯಲ್ಲಿ ಯೂಸ್ ಮಾಡಬಹುದು. ಔಟರ್ ಲೇಯರ್ ಮೀಡಿಯಂ ಸ್ಟ್ರಾಂಗ್, ಜಾಸ್ತಿ 70% ಜನರು ಇನ್ನರ್ ಲೇಯರ್ ಯೂಸ್ ಮಾಡ್ತಾರೆ, 30% ಜನರು ಔಟರ್ ಲೇಯರ್ ಯೂಸ್ ಮಾಡ್ತಾರೆ. ನೋಡಿ, ನಾವು ಇವಾಗ ಸಂಪೂರ್ಣವಾಗಿ ಈ ಕಾಫಿ ಪ್ಲಾಂಟೇಶನ್ ಬಗ್ಗೆ ಈ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ದಾರೆ. ಸೊ ಹೇಗಿದೆ ಕಾಫಿ ಪ್ಲಾಂಟೇಶನ್? ತುಂಬ ಚೆನ್ನಾಗಿದೆ. ಹೇಗಿದೆ ಅಂತ ನೀವು ನನ್ನ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇವರು ಈ ಕಾಫಿ ಪ್ಲಾಂಟೇಶನ್ದು ಕಾಫಿಯನ್ನು ಕೊಡ್ತಾ ಇದ್ದಾರೆ, ಕುಡಿತಾ ಇದ್ದೀನಿ. ಈ ಕಾಫಿ ಅಂದರೆ 80% ರೋಬಸ್ಟಾ, 20% ಅರೇಬಿಕಾ, ಜಿಂಜರ್, ಏಲಕ್ಕಿ ಮತ್ತು ಬೆಲ್ಲ, 5 ಥರ ಮಿಕ್ಸ್ ಕಾಫಿ ಇದು. ಇದು ಮೆಡಿಸಿನಲ್ ಕಾಫಿ. ಮೆಡಿಸಿನಲ್ ಕಾಫಿ. ಇದು ಇದರಿಂದ ಏನು ಯೂಸು ಹೆಲ್ತಿಗೆ? ಡ್ರೈವಿಂಗಲ್ಲಿ ಟೈರ್ಡ್ ಆದಾಗ ಕಾಫಿ ಕುಡಿದ್ರೆ ಟೈರ್ಡ್ ಕಮ್ಮಿ ಮಾಡ್ತದೆ, ನಿದ್ದೆ ಬರೋಲ್ಲ, ಆ ಥರ ಬೆನಿಫಿಟ್. ತುಂಬ ಟೇಸ್ಟ್ ಇದೆ. ಸೊ ಇದು ಮಣ್ಣಿಂದ ಮಾಡಿದ ಗ್ಲಾಸು, ಸಕ್ಕರೆಯನ್ನು ಹಾಕಿಲ್ಲ, ನಾನು ಹೇಳಿದ್ದೆ ಅವರಿಗೆ. ಸೊ ತುಂಬ ಚೆನ್ನಾಗಿದೆ. ಇದೇನು ಸರ್?
ಸರ್ ಇದು ಕಾಫಿ ಅಂದ್ರೆ ನಮ್ದ್ರಲ್ಲಿ ಕೂರ್ಗಲ್ಲಿ ಟೋಟಲ್ 4 ವೆರೈಟಿ ಕಾಫಿ ಇದೆ. ಹೌದಾ? ಸೊ ಅದ್ರ ಹೆಸರೇ ಅರೇಬಿಕಾ, ರುಬಸ್ಟಾ, ಕಾವೇರಿ ಮತ್ತೆ ಇನ್ನೊಂದು ಬಂದು ಸಿವಿಟ್ ಕಾಫಿ ಅಂದ್ರೆ ಕಬ್ಬೆಕ್ಕು ಕಾಫಿ ಅಂತ ನಾವು ಕನ್ನಡದಲ್ಲಿ ಕರೆಯೋದು. ಹೌದಾ? ಸೊ ಇದೇನಂದ್ರೆ ಈಗ ಕಾಫಿ ಹಣ್ಣಾಯ್ತದಲ್ಲ, ಅಂದ್ರೆ ಈಗ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಆ ತರ ಸೀಸನ್ ಅಲ್ಲಿ ಅದು ಹಣ್ಣಾಯ್ತದೆ ಕಾಫಿ ಫ್ರೂಟ್. ಆ ಹಣ್ಣಾದ ಫ್ರೂಟ್ ನ ಎಲ್ಲ ಹ್ಯಾಂಡ್ ಪಿಕಿಂಗ್ ಮಾಡ್ತೀವಿ. ಸೊ ಇಲ್ಲಿ ಅದಕ್ಕೆ ಹ್ಯಾಂಡ್ ಪಿಕಿಂಗ್ ಮಾಡಕ್ಕೆ ವರ್ಕರ್ಸ್ ಎಲ್ಲ ಇದ್ದಾರೆ. ಸೊ ಅವ್ರ ಫ್ರೂಟ್ ಹ್ಯಾಂಡ್ ಪಿಕಿಂಗ್ ಮಾಡಿ ಆದ್ಮೇಲೆ ನಮಗೆ ತಕೊಂಡ್ಬಂದು ನಾವು ಮ್ಯಾಕ್ಸಿಮಮ್ 10 ರಿಂದ 15 ದಿನ ಮೇಲೆ ಅದನ್ನ ಡ್ರೈ ಮಾಡ್ಬೇಕು. ಚೆನ್ನಾಗಿ ಸನ್ ಡ್ರೈಡ್ ಮಾಡ್ತೀವಿ. ಸೊ ಸನ್ ಡ್ರೈಡ್ ಮಾಡಿ ಆದ್ಮೇಲೆ ನಮಗೆ ಈ ತರ ಸಿಗುತ್ತೆ ಕಾಫಿ ಫ್ರೂಟ್. ಓಕೆ. ಸೊ ಡ್ರೈ ಮಾಡಿದ್ಮೇಲೆ ನಮಗೆ ಕಾಫಿ ಫ್ರೂಟ್ ಉಂಟಲ್ಲ, ಇದು ಹಾಳಾಗಿದೆ. ಎಷ್ಟು ವರ್ಷ ಬೇಕಂದ್ರೆ ನಾವು ಅದನ್ನ ಸ್ಟೋರ್ ಮಾಡಿ ಇಡಬಹುದು. ಸೊ ಇದೇ ಫ್ರೂಟ್ ನಾವು ಸಿಪ್ಪೆ ತೆಗಿಬೇಕು. ಸಿಪ್ಪೆ ಅಂದ್ರೆ ನಾವು ಕೈಯಲ್ಲೂ ತೆಗಿಬಹುದು. ಅಂದ್ರೆ ನಮಗೆ ಇಲ್ಲಿ ತುಂಬಾ ಸಿಗ್ತದಲ್ಲ, ನಾವು ಸೊ ಕೈಯಲ್ಲಿ ತೆಗೆದ್ರೆ ಅದು ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್. ಸೊ ನಾವೇನ್ ಮಾಡ್ತೀವಿ, ಮಷಿನ್ ಒಳಗೆ ಹಾಕಿ ಪಲ್ಪಿಂಗ್ ಮಷಿನ್ ಅಂತ ಒಂದು ಮಷಿನ್ ಬರ್ತದೆ, ಅದ್ರೊಳಗೆ ಹಾಕಿ ಅದ್ರ ಸಿಪ್ಪೆ ತೆಗಿತೀವಿ. ಆಗ ಅದ್ರೊಳಗೇನೆ ನಮಗೆ ಈ ತರ 3 ತರದ ಕಾಫಿ ಬೀಜ ಅಂದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ಪ್ಲಾಂಟ್ಸ್ ಇಂದ ಡಿಫ್ರೆಂಟ್ ಕೈಂಡ್ ಆಫ್ ಕಾಫಿ ಬೀನ್ಸ್ ಸಿಗ್ತದೆ ನಮಗೆ. ಸೊ ಫಸ್ಟ್ ಕ್ಯಾಟಗರಿ ಬಂದು ಅರೇಬಿಕಾ ಅಂತ ಕರೆಯೋದು. ಇದು ಬಂದು ಇನ್ಸ್ಟಂಟ್ ಕಾಫಿ. ಈಗ ನಾವು ಬ್ರೂ, ನೆಸ್ಕೆಫೆ, ಲಿವಿಸ್ಟಾ ಆ ತರ ಕಾಫಿ ಮಾಡಕ್ಕೆಲ್ಲ ಈ ಅರೇಬಿಕಾ ಕಾಫಿನೆಲ್ಲ ಯೂಸ್ ಮಾಡ್ತೀವಿ. ಈ ಬೀನ್ಸ್ ನ ಯೂಸ್ ಮಾಡೋದು. ಈ ರೋಬಸ್ಟಾ ಉಂಟಲ್ಲ ಫಿಲ್ಟರ್ ಕಾಫಿಗೆ ಅಂತಾನೆ ಯೂಸ್ ಮಾಡೋದು. ಮತ್ತೆ ಇದನ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂದ್ರೆ ಕೆಫೆಯಲ್ಲಿ ಯೂಸ್ ಮಾಡ್ತೀವಿ. ಈಗ ಕ್ಯಾಪಚಿನೋ, ಕೋಲ್ಡ್ ಕಾಫಿ ಮಾಡ್ತಾರ, ಅದಕ್ಕೆಲ್ಲ ರೋಬಸ್ಟಾನೇ ಜಾಸ್ತಿ ಯೂಸ್ ಮಾಡುವಂಥದ್ದು. ಸೊ ಇಲ್ಲಿ ಸಿಗುವ ಇದೆರಡು ಬೀಜದನ್ನೇ ಕ್ರಾಸ್ ಪಾಲಿನೇಷನ್ ಮಾಡಿದ್ರೆ 3ನೇ ವೆರೈಟಿ ಸಿಗೋದು. ಇದನ್ನ ಕಾವೇರಿ ಅಂತ ಕರಿತೀವಿ. ಸೊ ಕಾವೇರಿ ಏನಂದ್ರೆ ನಿಮಗೆ 2 in 1 ಕಾಫಿ, ಇನ್ಸ್ಟಂಟ್ ಮಾಡಬಹುದು, ಫಿಲ್ಟರ್ ಮಾಡಿನೂ ಕುಡಿಬಹುದು. ಸೊ ಈ ಬೀನ್ಸ್ ನ ಜಾಸ್ತಿ ಯೂಸ್ ಮಾಡೋದು, ಕಾವೇರಿ ಯೂಸ್ ಮಾಡೋದಿಲ್ಲ ಅಂದ್ರೆ ಕಾಸ್ಮೆಟಿಕ್ ಮಾಡಕ್ಕೆ. ಲೈಕ್ ಈಗ ಕಾಫಿ ಫೇಸ್ ಸ್ಕ್ರಬ್ ಎಲ್ಲ ತುಂಬಾ ಜನ ಮಾಡ್ತಾರೆ, ಅದಕ್ಕೆಲ್ಲ ಕಾವೇರಿ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತೆ ಕಾಫಿಯಿಂದ ಚಾಕ್ಲೇಟ್ ಮಾಡ್ತಾರೆ. ಈ ಕಾಫಿ ಚಾಕ್ಲೇಟ್ ಎಲ್ಲ ಬರ್ತದಲ್ಲ, ಅದಕ್ಕೆಲ್ಲ ಕಾವೇರಿ ಜಾಸ್ತಿ ಯೂಸ್ ಮಾಡೋದು. ಮತ್ತೆ ಪರ್ಫ್ಯೂಮ್ ಮಾಡ್ತಾರೆ, ಅದಕ್ಕೆಲ್ಲ ಈ ಕಾವೇರಿ ಜಾಸ್ತಿ ಯೂಸ್ ಮಾಡೋದು. ಸೊ ಇದೇ ಬೀಜನ ಈ ಕಾಫಿ ಇಲ್ಲಿ ಮಷಿನ್ ನೋಡ್ತಿದಾರಲ್ಲ, ಇದು ಬಂದು ಕಾಫಿದ ರೋಸ್ಟಿಂಗ್ ಮಷಿನ್. ಇದ್ರದ್ದು ಕೆಪಾಸಿಟಿ ಬಂದು 5 kg ಇರ್ತದೆ. ಸೊ ಇದೇ ಬೀನ್ಸ್ ನ ಈ ಮಷಿನ್ ಒಳಗೆ ಹಾಕಿ ಒಂದು 150 ಡಿಗ್ರಿ ಟೆಂಪರೇಚರ್ ಅಲ್ಲಿ 30 ರಿಂದ 45 ನಿಮಿಷ ಗಂಟ ರೋಸ್ಟ್ ಮಾಡಬೇಕಾಗಿದೆ. ಸೊ ರೋಸ್ಟ್ ಮಾಡಿ ಆದ್ಮೇಲೆ ನಮಗೆ ಈ ತರ ಸಿಗ್ತದೆ. ಇದು ಬಂದು ಮೀಡಿಯಂ ರೋಸ್ಟ್ ಕಾಫಿ ಬೀನ್ಸ್ ಅಂತ ಕರಿತೀವಿ, ರೋಸ್ಟೆಡ್ ಕಾಫಿ ಬೀನ್ಸ್. ಇದು ಎಡಿಬಲ್. ರೋಸ್ಟೆಡ್ ಕಾಫಿ ಬೀನ್ಸ್ ಅಂತಲ್ಲ, ಎಡಿಬಲ್. ನೀವು ಡೈರೆಕ್ಟ್ಲಿ ತಿನ್ಬಹುದು. ತಿನ್ನೋದ್ರಿಂದ ಬೆನಿಫಿಟ್ ಏನಂದ್ರೆ ಆಫ್ಟರ್ ಫುಡ್ ಡೈಜೆಷನ್ಗೆಲ್ಲ ಒಳ್ಳೇದು ರೋಸ್ಟೆಡ್ ಕಾಫಿ ಬೀನ್ಸ್. ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ, ಈಗ ಟ್ರಾವೆಲಿಂಗ್ ಮಾಡ್ತಾರೆ ಅಂದ್ರೆ, ಈಗ ಡ್ರೈವಿಂಗ್ ಎಲ್ಲ ಮಾಡ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಈ ಕಾಫಿ ಬೀನ್ಸ್ ನ ತಿಂತಾರೆ. ಯಾಕಂದ್ರೆ ಇದರಲ್ಲಿ ಕೆಫೆನ್ ಕಂಟೆಂಟ್ ಇರ್ತದೆ. ಸೊ ಆಕ್ಟಿವ್ ಇರಕ್ಕೆ ಅಂತಾನೆ ರೋಸ್ಟೆಡ್ ಕಾಫಿ ಬೀನ್ಸ್ ಎಲ್ಲ ಒಳ್ಳೇದು ನಮಗೆ ಬಾಡಿಗೆ. ಸೊ ಇದೇ ಬೀನ್ಸ್ ನ ನಾವು ಈ ಮಷಿನ್ ಒಳಗೆ ಹಾಕಿ ಡೈರೆಕ್ಟ್ಲಿ ಪೌಡರ್ ಮಾಡಬಹುದು. ಇದು ಕಾಫಿದು ಪೌಡರಿಂಗ್ ಮಷಿನ್ ಅದು. ಸೊ ಅದು ಪೌಡರ್ ಮಾಡಿದ್ಮೇಲೆ ಈ ತರ ಬರ್ತದೆ. ಕೊಡ್ತೀನಿ ಸ್ಮೆಲ್. ಇದು ಒರಿಜಿನಲ್ ಕಾಫಿ. ಇದರಲ್ಲಿ ಏನ್ ಚಿಕೋರಿ ಏನ್ ಮಿಕ್ಸ್ ಇರಲ್ಲ. ಇದು 1.5 ವರ್ಷ ಹಳೆ ಪೌಡರ್, ಇದು ಹೊಸದಲ್ಲ. ಕಾಫಿ ಆಕ್ಚುಲಿ ನಿಮಗೆ ಪೌಡರ್ ಯಾವಾಗ್ಲೂ ಹಾಳಾಗಿರಲಿಲ್ಲ. ಕಾಫಿ ಪೌಡರ್ ನಿಮಗೆ ಹಾಳಾಗಿರಲಿಲ್ಲ. ಈಗ ನೀವು ಅದೇ ಬ್ರಾಂಡ್ ಅಲ್ಲಿ ನೋಡಿದ್ರೆ ಅವರು ಪ್ರಿಸರ್ವೇಟಿವ್ ಮಿಕ್ಸ್ ಮಾಡ್ತಾರೆ, ಅದನ್ನ ಚಿಕೋರಿ ಪೌಡರ್ ಅಂತ ಕರಿತೀವಿ. ಅದು ನಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಗುಜರಾತ್, ಮಹಾರಾಷ್ಟ್ರ, UP ಆ ತರ ಪ್ಲೇಸ್ ಅಲ್ಲಿ ಸಿಗೋದು. ಅದೊಂದು ಗಿಡನ ಅವ್ರು ಗ್ರೋ ಮಾಡಿ ಅದ್ರದ್ದು ಬೇರ್ ಇರ್ತದಲ್ಲ, ಬೇರ್ನೇ ಕಟ್ ಮಾಡಿ ಪೌಡರ್ ಮಾಡಿ ಯೂಸ್ ಮಾಡೋದು. ಆ ಚಿಕೋರಿ ಅಂತ ಆ ಪೌಡರ್ ಉಂಟಲ್ಲ, ಅದು ನಮಗೆ ಮಾರ್ಕೆಟ್ ಅಲ್ಲಿ ತುಂಬಾ ಕಮ್ಮಿ ರೇಟ್. ಅಂದ್ರೆ ಈಗ ನಾರ್ತ್ ಪ್ಲೇಸ್ ಅಲ್ಲಿ ಹೋದ್ರೆ 20 ರೂಪಾಯಿ 25 ರೂಪಾಯಿಗೆ 1 kg ಚಿಕೋರಿ ಪೌಡರ್ ಸಿಗ್ಬಿಡ್ತದೆ. ಅದೇ ಪೌಡರ್ ನ ಬ್ರಾಂಡ್ ಅವರು ಕಾಫಿ ಪೌಡರ್ ಮಿಕ್ಸ್ ಮಾಡಿನೇ ನಿಮಗೆ ಸೇಲ್ ಮಾಡೋದು. ಸೊ ಬ್ರಾಂಡ್ ಅವರು ಚಿಕೋರಿ ಯಾಕೆ ಮಿಕ್ಸ್ ಮಾಡೋದಂದ್ರೆ ಕಾಫಿಗೆ ಟೇಸ್ಟ್ ಬರ್ಲಿ ಅಂತಾನೆ ಮಿಕ್ಸ್ ಮಾಡೋದು. ಯಾಕಂದ್ರೆ ಕಾಫಿ ಟೇಸ್ಟ್ ಈಗ ಕಸ್ಟಮರ್ಗೆ ಆ ಟೇಸ್ಟ್ ಇಷ್ಟ ಆಯ್ತು ಅಂದ್ರೆ ಕಸ್ಟಮರ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಅದೇ ಕಾಫಿ ಪೌಡರ್ ನ ಪರ್ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಏನಾಯ್ತು, ಅವರಿಗೆ ಅದು ಬಿಸ್ನೆಸ್ ಅದು. ಸೊ ಅದೇ ತರ ಮತ್ತೆ ಇನ್ನೊಂದೇನಂದ್ರೆ ಕಾಫಿ ನಿಮಗೆ ಬೇಗನೆ ಹಾಳಾಯ್ತದೆ, ಅದು ಚಿಕೋರಿಯಿಂದಾನೇ ಆಗೋದು. ರಾ ಕಾಫಿ ಪೌಡರ್ ನಿಮಗೆ ಹಾಳಾಗೋದಿಲ್ಲ. ಚಿಕೋರಿ ಆಡ್ ಮಾಡಿದ್ರೆ ಚಿಕೋರಿನ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡಕ್ಕಾಗಲ್ಲ. ಸೊ ಹಂಗೆ ಕಾಫಿನ ಬೇಗ ಹಾಳಾಗ್ಬಿಡ್ತದೆ. ಮತ್ತೆ ಇನ್ನೊಂದಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗ ನಾವು ಹತ್ರ ಕಾಫಿ ಬ್ರಾಂಡೆಡ್ ಕಾಫಿಯಲ್ಲಿ ಸಿಗ್ತದಲ್ಲ, ಓಪನ್ ಮಾಡಿ ಒಂದು 5 ನಿಮಿಷ ಇದ್ ನೋಡಿ ಗಟ್ಟಿಯಾಗಿ ಬಿಡ್ತದೆ. ಸೊ ನಮಗೆ ಗಟ್ಟಿಯಾಗಿ ಬಿಟ್ರೆ ಅದನ್ನ ಮತ್ತೆ ನಾವು ಯಾರು ಯೂಸ್ ಮಾಡಲ್ಲ. ಅದನ್ನ ಏನ್ ಮಾಡ್ತೀವಿ, ಡಸ್ಟ್ಬಿನ್ ಹಾಕಿ ಬೇರೆ ಪ್ಯಾಕೆಟ್ ನ ಓಪನ್ ಮಾಡಿ ಯೂಸ್ ಮಾಡ್ತೀವಿ. ಸೊ ಅದೆಲ್ಲ ಚಿಕೋರಿಯಿಂದಾನೇ ಆಗೋದು. ಮತ್ತೆ ಇನ್ನೊಂದೇನಂದ್ರೆ ಚಿಕೋರಿ ನಿಮಗೆ ಬುಕ್ಕಲ್ಲಿ ಇಲ್ಲ ನೀವು ಗೂಗಲ್ ಅಲ್ಲಿ ಎಲ್ಲ ಓದಿರ್ಬೋದು, ಅದು ನಮ್ಮ ಬಾಡಿಗೆ ಒಳ್ಳೇದಲ್ಲ. ಇಟ್ಸ್ ಲೈಕ್ ಅ ಸ್ಲೋ ಪಾಯ್ಸನ್ ಅಂತ ಹೇಳ್ತಾರೆ. ಅಂದ್ರೆ ಅದು ಹಾರ್ಟ್ಗೆ, ಲಂಗ್ಸ್ಗೆ, ಕಿಡ್ನಿಗೆಲ್ಲ ಸೈಡ್ ಎಫೆಕ್ಟ್ ಕೊಡ್ತದೆ. ಬ್ರಾಂಡ್ ಅವರು ಅವ್ರ ಬಿಸ್ನೆಸ್ ಆಗಲಿ ಅಂತಾನೆ ಚಿಕೋರಿ ಪೌಡರ್ ಎಲ್ಲ ಯೂಸ್ ಮಾಡೋದು. ಸೊ ಈ ಕಾಫಿಲಿ ನಾವು ಇಲ್ಲಿ ಕೂರ್ಗಲ್ಲಿ ಇಲ್ಲಿ ಮಾಡುವ ಕಾಫಿಲಿ ನಾವಿಲ್ಲಿ ಚಿಕೋರಿನ ಯೂಸ್ ಮಾಡಲ್ಲ. ರಾ ಕಾಫಿ ಮಷೀನ್ ಅಲ್ಲಿ ರೋಸ್ಟ್ ಮಾಡಿ ಪೌಡರ್ ಮಾಡಿ ಪ್ಯಾಕಿಂಗ್ ಮಾಡಿ ಡೈರೆಕ್ಟ್ಲಿ ಸೇಲ್ ಮಾಡೋದು. ಸೊ ಆ ಕಾರಣದಿಂದ ನಮ್ಮ ಕಾಫಿ ನಿಮಗೆ ಅಪ್ ಟು 35 to 50 ಇಯರ್ ಗಂಟ ಸ್ಟೋರ್ ಮಾಡಿ ಇಡ್ಬೋದು. ಓಪನ್ ಆಗಿಟ್ಟು ನಿಮಗೆ ಗಟ್ಟಿ ಆಗೋದಿಲ್ಲ, ಮತ್ತೆ ಇದ್ರ ಸ್ಮೆಲ್ ಹೋಗೋದಿಲ್ಲ, ಹಂಗೇನೆ ಇರ್ತದೆ. ಅದೇ ನಿಮಗೆ ಡಿಫ್ರೆನ್ಸ್. ಸೊ ಮತ್ತೆ ಕೂರ್ಗಲ್ಲಿ ಇನ್ನೊಂದು ತರದ ಕಾಫಿ ಇದೆ, ಅದನ್ನ ನಾವು ಕಬ್ಬೆಕ್ಕು ಕಾಫಿ ಅಂತ ಕರಿತೀವಿ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ಹೇಳೋದಂದ್ರೆ ಸಿವೆಟ್ ಕಾಫಿ ಅಂತ ಹೇಳ್ತೀವಿ.
ಸೊ ಸಿವಿಟ್ ಕಾಫಿ CIVET. ಸೊ ಇಲ್ಲಿ ಬೆಕ್ಕುಂಟು, ಕಬ್ಬೆಕ್ಕು. ನಾವು ಅದನ್ನ ಸಾಕಾಗಲ್ಲ, ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ನಾವು ಇಂಡಿಯಾದಲ್ಲಿ ಕಾಡು ಪ್ರಾಣಿನ ಸಾಕಕ್ಕೆ ನಮಗೆ ಗವರ್ಮೆಂಟ್ ಅಲೋ ಮಾಡಲ್ಲ ಅಂತ. ಸೊ ಬೆಕ್ಕು ಈ ತರ ಕಾಫಿದು ಪ್ಲಾಂಟೇಶನ್ ಇರ್ತದಲ್ಲ, ಈ ಪ್ಲೇಸ್ ಅಲ್ಲಿ ಈ ತರ ಪ್ಲೇಸ್ ಎಲ್ಲ ಜಾಸ್ತಿ ಇರ್ತದೆ. ಈಗ ಕಾಫಿ ಫ್ರೂಟ್ ಈಗ ಹಣ್ಣಾಗೋ ಸೀಸನ್ ಇದೆಲ್ಲ, ಅಂದ್ರೆ ನಮಗೆ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಆ ತರ ಮಂತ್ ಅಲ್ಲಿ ಬೆಕ್ಕು ಕಾಡೊಳಗಿಂದ ಅಂದ್ರೆ ಹಣ್ಣಾಗಿರೋ ಫ್ರೂಟ್ ಮಾತ್ರ, ಅಂದ್ರೆ ಸೆಲೆಕ್ಟೆಡ್ ಮಾತ್ರ ಪ್ಲಾಂಟ್ ಅಲ್ಲಿ ಗ್ರೋ ಆಯ್ತದೆ ನೋಡಿ, ಅದು ಮಾತ್ರ ತಿನ್ನೋದು, ಕೆಳಗೆ ಬಿದ್ದಿರೋ ಫ್ರೂಟ್ ತಿನ್ನೋದಿಲ್ಲ. ಸೊ ಸೆಲೆಕ್ಟೆಡ್ ಫ್ರೂಟ್ ನ ತಿಂದಾದ್ಮೇಲೆ ಬಾಡಿ ಒಳಗೆ ಸಿಪ್ ಅನ್ನ ಡೈಜೆಸ್ಟ್ ಮಾಡ್ಕೊಳ್ತದೆ. ಒಳಗೆ ನೋಡಿದ್ರೆ ಕಾಫಿದು ಬೀಜ ಇದೆ, ಸೊ ಅದು ಗಟ್ಟಿ ಇರುವ ಕಾರಣ ಕ್ಯಾಟಿಗೆ ಡೈಜೆಸ್ಟ್ ಮಾಡಕ್ ಆಗಲ್ಲ. ಸೊ ಅದೇ ಬೀಜನ ಅದ್ರದ್ದು ಮೋಷನ್ ತರ ಹೊರಗೆ ಬಿಟ್ಟು ಹೋಗ್ಬಿಡ್ತದೆ. ಸೊ ಅದನ್ನೇ ನಾವು ಕಲೆಕ್ಟ್ ಮಾಡಿ ಈಗ ನಾವು ಕಾಫಿಗ ನಮ್ಮ ವರ್ಕರ್ ಎಲ್ಲ ಪಿಕ್ ಮಾಡಕ್ಕೆ ಈಗ ಕಾಡೊಳಗೆ ಹೋಯ್ತಾರಲ್ಲ, ಸೊ ನಾವೀಗ ನಾರ್ಮಲ್ ಕಾಫಿನ ತೆಗೆಯಕ್ ಹೋಯ್ತೀವಲ್ಲ, ಈಗ ನಾವು ಇಲ್ಲ ನಮ್ಮ ವರ್ಕರ್, ಆಗ ನಮಗೆ ಕಾಡೊಳಗಿಂದ ಪ್ಲಾಂಟ್ ಕೆಳಗೆ ಇಲ್ಲ ನಾವು ಹೋಗೋ ರೋಡಲ್ಲಿ ಈ ತರ ಸಿಗ್ಬಿಡ್ತದೆ. ಸೊ ಇದೇ ರಾ, ಇದೇ ತರ ಸಿಗೋದು. ಇದನ್ನ ತಕೊಂಡ್ಬಂದು 1.5 ತಿಂಗಳು ನೀರಲ್ಲಿ ಕ್ಲೀನ್ ಮಾಡ್ಬೇಕು. ಡೈರೆಕ್ಟ್ ಯೂಸ್ ಮಾಡಕ್ ಆಗಲ್ಲ. ಅದು ಚೆನ್ನಾಗಿ ಒಂದಿನಕ್ಕೆ 4 ರಿಂದ 5 ಸಲ ಕ್ಲೀನ್ ಮಾಡಿ 15 ರಿಂದ 20 ದಿನಗಂತ ಅದನ್ನ ಡ್ರೈ ಮಾಡ್ಬೇಕು. ಸೊ ಡಿಪ್ ಮಾಡಿ ಇಟ್ಟು ಅದಾದ್ಮೇಲೆ ಅದನ್ನ ಡ್ರೈ ಮಾಡೋದು. ಡ್ರೈ ಮಾಡಿ ಆದ್ಮೇಲೆ ನಮಗೆ ಈ ತರ ಸಿಗ್ತದೆ. ಎರಡು ಸೇಮೆ, ಇದು ರಾ, ಇದು ಕ್ಲೀನ್ ಮಾಡಿ ಆದ್ಮೇಲೆ ಈ ತರ ಇರ್ತದೆ. ಇದನ್ನೇ ನಾವು ಈ ಮಷೀನ್ ಅಲ್ಲಿ ಹಾಕಿ ರೋಸ್ಟ್ ಮಾಡಿ ಪೌಡರ್ ಮಾಡಿ ಯೂಸ್ ಮಾಡ್ಬೋದು. ಇದೇ ನಮ್ಮ ಜಗತ್ತಿನಲ್ಲೇ ಇರುವ ಸೆಕೆಂಡ್ ಕಾಸ್ಟ್ಲೆಸ್ ಕಾಫಿ. 1 kg ಬೆಲೆ 45 ರಿಂದ 50 ಸಾವಿರ ಪಕ್ಕದಲ್ಲಿ ಇದೆ. ಇಂಡಿಯನ್ ಮಾರ್ಕೆಟ್ ರೇಟ್ ಅಷ್ಟು ಕಾಸ್ಟ್ಲಿ ಇದೆ. 45 ರಿಂದ 50 ಸಾವಿರ ಪಕ್ಕದಲ್ಲಿ 1 kg ಈ ಕಾಫಿಗೆ. ಸಿವಿಟ್ ಕಾಫಿ ಅಂತ ಇಂಗ್ಲಿಷ್ ನೋಡ್ರಿ, ಕಾಫಿ 45 ಸಾವಿರದಿಂದ 50 ಸಾವಿರ ರೂಪಾಯಿ ಕೆಜಿ ಅಂತೆ. ನಮಗೆ ಕೂರ್ಗಲ್ಲಿ ಕಮ್ಮಿ, ಅಂದ್ರೆ ಇಲ್ಲಿ ನಮಗೆ ಅದು ಸಿಗೋ ಕಾರಣ ನಾವಿಲ್ಲಿ ಕಮ್ಮಿಯಲ್ಲಿ ನಮಗೆ ಮಾರ್ಕೆಟ್ ರೇಟ್ ಡಿಸೈಡ್ ಮಾಡೋದು. 15 ಸಾವಿರ ಪಕ್ಕದಲ್ಲಿ ಇರ್ತದೆ 1 kg. ಇಂಡಿಯಾದಿಂದ ಹೊರಗೆ ಸೇಲ್ ಮಾಡೋದಂದ್ರೆ ನಿಮಗೆ ಒಂದು 80 ರಿಂದ 1 ಲಕ್ಷ ಮೇಲೆ ಇದ್ರ ವ್ಯಾಲ್ಯೂ ಇರ್ತದೆ. ಅಷ್ಟು ಕಾಸ್ಟ್ಲಿ ಇರ್ತದೆ ಈ ಕಾಫಿ. ಸೊ ಇದು ನಮಗೆ ಜಾಸ್ತಿ ವರ್ಲ್ಡ್ ಅಲ್ಲಿ ಫೇಮಸ್ ಇಲ್ಲ ಅಂದ್ರೆ ಇಂಡೋನೇಷ್ಯಾ, ಬಾಲಿ ಅಂತ ಒಂದು ಪ್ಲೇಸ್ ಉಂಟು. ಆ ಪ್ಲೇಸ್ ಅಲ್ಲಿ ತುಂಬಾನೇ ಫೇಮಸ್. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ಬೆಕ್ಕುನ ಸಾಕಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಅದನ್ನ ಸಾಕಿ ಅಲ್ಲಿ ತಿನ್ಸಿ ಅಲ್ಲಿಂದ ಬೂಪ್ ತೆಗೆಯೋದು. ಸೊ ನಾವು ಇಂಡಿಯಾದಲ್ಲಿ ಅದನ್ನ ಸಾಕಾಗಲ್ಲ. ಸೊ ಅದು 2 ಡಿಫ್ರೆಂಟ್ ಇದೆ. ಅಲ್ಲಿ ಏನಂದ್ರೆ ಸೆಲೆಕ್ಟೆಡ್ ಫ್ರೂಟ್ ಕೊಡೋದಲ್ಲ, ಅಲ್ಲಿ ಯಾವ ಫ್ರೂಟ್ ಸಿಗ್ತದೆ ಅದನ್ನ ಕೊಟ್ಟು ಬಿಡೋದು. ಯಾಕಂದ್ರೆ 2 ದಿನ ಅದು ಹಸಿವಾಗಿಟ್ಟು ಮತ್ತೆ ಕೊಡೋದು. ನಾವು ಇಂಡಿಯಾದಲ್ಲಿ ಆತರ ಮಾಡಕ್ಕಾಗಲ್ಲ. ಇಲ್ಲಿ ಅದು ನ್ಯಾಚುರಲ್ ಫ್ರೂಟ್ ತಿಂದೆ ಅದು ನಮಗೆ ಮೋಷನ್ ಸಿಗೋದು. ಸೊ ಈ ಕಾಫಿ ಯೂಸ್ ಏನಂದ್ರೆ, ಈ ಕಾಫಿ 0% ಕೆಫೆನ್. ನಮಗೆ ವರ್ಲ್ಡ್ ಅಲ್ಲಿ 0% ಕೆಫೆನ್ ಕಂಟೆಂಟ್ ಕಾಫಿ ನಮಗೆ ತುಂಬಾ ಅಂದ್ರೆ ತುಂಬಾ ರೇರ್ ಸಿಗೋದು. ಯಾಕಂದ್ರೆ ಈ ಬೆಕ್ಕುದು ಬಾಡಿ ಒಳಗೆ ಒಂದು ಲಿಕ್ವಿಡ್ ಇರ್ತದೆ, ಅದು ಕೆಫೆನ್ ಎಲ್ಲ ರಿಮೂವ್ ಮಾಡಿನೇ ಆ ಮೋಷನ್ ಬಿಡೋದು. ಸೊ ಅದು ಕೆಫೆನ್ ರಿಮೂವ್ ಮಾಡಕ್ಕೆ ಅಂತಾನೆ ಅದ್ರ ಒಳಗೆ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಒಂದು ಲಿಕ್ವಿಡ್ ಇರ್ತದೆ, ಅದೆಲ್ಲ ಕೆಫೆನ್ ರಿಮೂವ್ ಮಾಡಿನೇ ಅದು ಮೋಷನ್ ಸಿಗೋದು. ಸೊ ಕಾಫಿಲಿ ಕೆಫೆನ್ ಇರಲ್ಲ. ಸೊ ಮೇನ್ಲಿ ಅದನ್ನ ಹೆಲ್ತ್ ಬೆನಿಫಿಟ್ ಅಂತಾನೆ ಯೂಸ್ ಮಾಡೋದು. ಸೊ ಈ ಕಾಫಿನ ಬೆನಿಫಿಟ್ ಏನಂದ್ರೆ ಮೈಗ್ರೇನ್ಗೆ ಒಳ್ಳೇದು, ಥೈರಾಯ್ಡ್ಗೆ, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ಗೆ, ಮತ್ತೆ ಇದು ಸ್ಕಿನ್ ಡಿಸೀಸ್ಗೆಲ್ಲ ಒಳ್ಳೆ ಮೆಡಿಸಿನ್ ಇದೆ ಕಾಫಿ. ಆಕ್ಚುಲಿ ಕಾಫಿ ನಮಗೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಮತ್ತೆ ಥೈರಾಯ್ಡ್ ಈ ತರ ಇದ್ರಲ್ಲಿ ನಾವು ಹಾಸ್ಪಿಟಲ್ ಎಲ್ಲ ವಿಸಿಟ್ ಮಾಡಿದ್ರೆ ಈ ಪ್ರೊಫೆಷನಲ್ ಡಾಕ್ಟರ್ಸ್ ಎಲ್ಲ ಇರ್ತಾರಲ್ಲ, ಅವರು ಈ ಕಾಫಿ ಕುಡಿಯೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಸೊ ಅವರು ಸಜೆಸ್ಟ್ ಮಾಡಿದ್ರೆ ಸುಮ್ಮನೆ ಹಂಗೆ ಸಜೆಸ್ಟ್ ಮಾಡೋಕ್ಕಾಗಲ್ಲ, ಸೈಂಟಿಫಿಕ್ಲಿ ಪ್ರೂವ್ಡ್ ಆಗುತ್ತೆ ಈ ಕಾಫಿ. ಮತ್ತೆ ಇನ್ನೊಂದೇನಂದ್ರೆ ಮೈಗ್ರೇನ್ಗೆಲ್ಲ ಒಳ್ಳೇದು. ಈಗ ಲೇಡೀಸ್ಗೆಲ್ಲ ಒಂದು ಮೈಗ್ರೇನ್ ಪ್ರಾಬ್ಲಮ್ ಇರ್ತದೆ, ಅವ್ರು ತುಂಬಾ ಅದು ಮೆಡಿಸಿನ್ ತೆಗೆದ್ರು ಅದು ಹೋಗಲ್ಲ, ಅದಕ್ಕೆಲ್ಲ ಈ ಕಾಫಿ ಒಳ್ಳೇದು. ಏನಿಲ್ಲ, ಡೈಲಿ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲಿ 10 ಇಲ್ಲ 20 ml ನೀರಲ್ಲಿ ಇದು ಚೆನ್ನಾಗಿ ಸ್ವಲ್ಪ ನೀರನ್ನ ಬಿಸಿ ಮಾಡಿ ಆದ್ಮೇಲೆ ಈ ಪೌಡರ್ ಹಾಕಿ ಇನ್ನೂ ಚೆನ್ನಾಗಿ ಬಾಯ್ಲ್ ಮಾಡಿ ವಿತೌಟ್ ಶುಗರ್ ವಿತೌಟ್ ಮಿಲ್ಕ್ ಇಂದ ಕನ್ಸ್ಯೂಮ್ ಮಾಡೋದು. ಆಗ ನಿಮಗೆ ಪ್ರಾಪರ್ ಬೆನಿಫಿಟ್ ಸಿಗ್ತದೆ. ಸೊ ಇದು ಮತ್ತೆ ಇನ್ನೊಂದೇನಂದ್ರೆ, ಇದು ನಾವು ಈಗ ನಾವು ಕೆಫೆಲೆಲ್ಲ ಹೋಗಿದ್ರೆ ಕೆಫೆಲಿ ನಾವೀಗ ಕಾಫಿ ಅಂದ್ರೆ ಒಂದೊಂದು ಕಪ್ ಕುಡಿತೀವಿ. ಇದು ಯಾರು ಕಪ್ಪಲ್ಲಿ ಅಲ್ಲ, ಸಿಪ್ಪಲ್ಲಿ ಕನ್ಸ್ಯೂಮ್ ಮಾಡಿ, ಯಾಕಂದ್ರೆ ಇದು ಮೆಡಿಸನ್ ತರ ಕುಡಿಯೋದು. ಸೊ ಈ ಕಾಫಿದು 1 ಸಿಪ್ ಕುಡಿಬೇಕಂದ್ರೆ ಕೆಫೆಯಲ್ಲಿ ನಿಮಗೆ 750 to 1500 rupees ಪಕ್ಕದಲ್ಲಿ ನಿಮಗೆ ಚಾರ್ಜ್ ಮಾಡೇ ಮಾಡ್ತಾರೆ. ಅಷ್ಟು ಕಾಸ್ಟ್ಲಿಯಾಗಿ ಈ ಕಾಫಿ ಇರ್ತದೆ. ಸೊ ಇದು ವರ್ಲ್ಡ್ ಅಲ್ಲಿ ಸಿಗುವ ಸೆಕೆಂಡ್ ಕಾಸ್ಟ್ಲೆಸ್ ಕಾಫಿ. ಸೊ ಫಸ್ಟ್ ಕಾಸ್ಟ್ಲೆಸ್ ಕಾಫಿ ಬಂದು ಬ್ಲಾಕ್ ಐವರಿ ಕಾಫಿ ಅಂತ ಕರಿತೀವಿ. ಅದು ಮೇನ್ಲಿ ನಮಗೆ ಫೇಮಸ್ ಆಗಿರೋದು ನಿಮಗೆ ಇಲ್ಲಿ ಅಂದ್ರೆ ಆಫ್ರಿಕಾ, ಇಥಿಯೋಪಿಯಾ ಮತ್ತೆ ಇಂಡೋನೇಷ್ಯಾ ಆ ತರ ಪ್ಲೇಸ್ ಅಲ್ಲಿ ಫೇಮಸ್. ಅಲ್ಲಿ ಇರುವ ಆ ಎಲಿಫೆಂಟ್ ಗೆ ಒಂದು 33 kg ಕಾಫಿ ಕೂಡ ತಿನ್ನಿಸ್ತಾರೆ. ಹೆಂಗಂದ್ರೆ ಈಗ ಅದಕ್ಕೆ ರೆಗ್ಯುಲರ್ಲಿ ಈಗ ಫುಡ್ ಕೊಡ್ತಾರಲ್ಲ, ಈಗ ಅಂದ್ರೆ ರೈಸ್, ಲೀಫ್, ಫ್ರೂಟ್ಸ್ ಎಲ್ಲ ಇರ್ತದಲ್ಲ ಅದ್ರೊಳಗೆ ಮಿಕ್ಸ್ ಮಾಡೋದು. ಈಗ ಮಿಕ್ಸ್ ಮಾಡಿ ಅದು ತಿಂದಾದ್ಮೇಲೆ 33 kg ತಿಂದಾದ್ಮೇಲೆ ಆ ಎಲಿಫೆಂಟ್ ಗೆ ಮೋಷನ್ ಬಿಡ್ತದಲ್ಲ, ಅಲ್ಲಿ ವರ್ಕರ್ ಎಲ್ಲ ಅದನ್ನ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಆದ್ಮೇಲೆ 33 kg ತಿಂದ ಎಲಿಫೆಂಟ್ ಉಂಟಲ್ಲ, ಒಂದೇ 1 kg ಬೀನ್ಸ್ ಆ ಮೋಷನ್ ಅಲ್ಲಿ ಸಿಗೋದು. ಬಾಕಿ ಎಲ್ಲ ಅದ್ರದ್ದು ವೇಸ್ಟ್. 32 kg ಅದು ವೇಸ್ಟ್ ಇದೆ, ಒಂದೇ kg ಬೀನ್ಸ್ ಸಿಗೋದು. ಅದೇ ವರ್ಲ್ಡ್ ಅಲ್ಲಿ ಇರುವ ಕಾಸ್ಟ್ಲೆಸ್ ಕಾಫಿ. 1 kg ಬೆಲೆ 2.5 ಲಕ್ಷದಿಂದ 3 ಲಕ್ಷ ಪಕ್ಕದಲ್ಲಿ ಇರ್ತದೆ. ಅದೇ ವರ್ಲ್ಡ್ ಅಲ್ಲಿ ಇರೋ ನಂಬರ್ 1 ಕಾಸ್ಟ್ಲೆಸ್ ಕಾಫಿ. ಅದರಲ್ಲೂ ಕೆಫೆನ್ ಕಂಟೆಂಟ್ ಇರಲ್ಲ. ಅದು ಒಳ್ಳೇದೇನಂದ್ರೆ ಬ್ಯಾಕ್ ಬೋನ್ ಸಿಗಲ್ಲ, ಆ ಕಾಫಿ ತುಂಬಾನೇ ಒಳ್ಳೇದು. ಅದು ಯಾವುದು ಸರ್? ಅದು ಇಂಡಿಯಾದಲ್ಲಿ ಇಲ್ಲ, ನಿಮಗೆ ಹೊರಗಿಂದ ತರಿಸೇ ನಿಮಗೆ ಇದು ಮಾಡೋಕ್ಕಾಗುತ್ತೆ. ಇಂಡಿಯಾದಲ್ಲಿ ಆ ಕಾಫಿ ಸಿಗಲ್ಲ ನಿಮಗೆ. ಓಕೆ. ಸೊ ಮತ್ತೆ ಇನ್ನೊಂದೇನಂದ್ರೆ ಈ ಕಾಫಿಲಿ ಇನ್ನೊಂದು ತರದ ಕಾಫಿ ಇದೆ, ಅದನ್ನ ಗ್ರೀನ್ ಕಾಫಿ ಅಂತ ಕರಿತೀವಿ. ಈಗ ನಾವು ಗ್ರೀನ್ ಟೀ ಎಲ್ಲ ಕೇಳಿರ್ಬೋದು, ವೇಟ್ ಲಾಸ್ ಫ್ಯಾಟ್ ಬಂದ್ ಯೂಸ್ ಮಾಡ್ತಾರಲ್ಲ, ಅದೇ ತರ ಗ್ರೀನ್ ಕಾಫಿನ ನಿಮಗೆ ಯೂಸ್ ಮಾಡ್ಬೋದು.
ಈ ರೋಬಸ್ಟ್ ಅದು ಈ ಗ್ರೀನ್ ಕಲರ್ ಈ ಕಾಫಿದು ಬೀನ್ಸ್ ಅಂತಲ್ಲ ಇದನ್ನ ರೋಸ್ಟ್ ಮಾಡೋಕ್ಕಿಂತಿಲ್ಲ, ನಿಮಗೆ ರೋಸ್ಟ್ ಮಾಡಿದ್ರೆ ನಾರ್ಮಲ್ ಫಿಲ್ಟರ್ ಕಾಫಿ ತರ ಯೂಸ್ ಮಾಡ್ಬೋದು. ಈ ಗ್ರೀನ್ ಕಾಫಿ ಬೀನ್ಸ್ ನ ಏನ್ ಮಾಡ್ಬೇಕಂದ್ರೆ ಒಬ್ರಿಗಂದ್ರೆ 4 ರಿಂದ 5 ಬೀನ್ಸ್ ನ ರಾತ್ರಿ ನೀರಲ್ಲಿ ಸೋಕ್ ಮಾಡಿ ಇಡಬೇಕು. ಸೊ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಏನ್ ಮಾಡ್ಬೇಕಂದ್ರೆ ವಿತ್ ಬೀನ್ಸ್ ಜೊತೆ ಆ ನೀರನ್ನ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿ ಆದ್ಮೇಲೆ ಬೀನ್ಸ್ ನ ರಿಮೂವ್ ಮಾಡಿ ಬಾಕಿ ನೀರ್ ಇರ್ತದಲ್ಲ ಅದನ್ನ ವಿತೌಟ್ ಶುಗರ್ ವಿತೌಟ್ ಮಿಲ್ಕ್ ಡೈರೆಕ್ಟ್ಲಿ ಕನ್ಸ್ಯೂಮ್ ಮಾಡಬೇಕು. ಕಂಟಿನ್ಯೂ ನಾವು ಆ ಥರ 1.5 ತಿಂಗಳು ಯೂಸ್ ಮಾಡಿದ್ರೆ ವೇಟ್ ಲಾಸ್ ಫ್ಯಾಟ್ ಬಂದಿಲ್ಲ, ತುಂಬಾನೇ ಒಳ್ಳೇದು. ಮತ್ತೆ ಇನ್ನೊಂದೇನಂದ್ರೆ ಈ ಬೀನ್ಸ್ ನ ಈಗ ಒಂದ್ಸಲ ಯೂಸ್ ಮಾಡಿದ್ರೆ ಅದು ವೇಸ್ಟ್ ಅಲ್ಲ, ನಮಗೆ ಅದು 4 ರಿಂದ 5 ಸಲ ಅದನ್ನ ರೀಯೂಸ್ ಮಾಡ್ಬೋದು. ಓಕೆ, ಸ್ಪೆಷಲ್ ಶೀತ ಬರ್ತದೆ ಮಳೆಗಾಲದಲ್ಲಿ, ತುಂಬಾ ಕೋಲ್ಡ್. ಟೆಂಪರೇಚರ್ ಈಗ 17-15 ಇದೆ ಟೆಂಪರೇಚರ್. ಆಗ ಶೀತ ಬರೋದಕ್ಕೆ ಕೊಡಗವರು ಜಾಸ್ತಿ ಯೂಸ್ ಮಾಡ್ತಾರೆ ವೈಲ್ಡ್ ಗಾರ್ಲಿಕ್ ಆಯಿಲ್ ಅಂತೇಳಿ. ಇದು ಎಡ ಕಾಫ್ ಕೋಲ್ಡ್ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ಸಾಂಪು ನೋಡಿ, ಹೇಳಿ ಸರ್ ಅದ್ರ ಬಗ್ಗೆ ಇದು ಹೇಳಿ ಅವ್ರಿಗೆ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳಿ ಸರ್, ಹೇಳಿ ಹೇಳಿ. ಸರ್ लेके जाएंगे सर क्या काफी चाहिए वाइन चाहिए सब चाहिए भी देखते हैं. आइए वाइन से नीचे से ऊपर आएंगे. ಕೋಲ್ಡ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ಸೊ ಇದು ತುಂಬಾ ಸ್ಟ್ರಾಂಗ್ ಇದೆ. ಬಟ್ ನಾವು ಹೀಟ್ ಏರಿಯಾದವ್ರು ಬೀದರ್ ಅವರು ಅದಕ್ಕೋಸ್ಕರ ಪರಿ ನೀರು ಮಾಡ್ತೀವಿ ನಾವು. ಬೀದರ್ ಅವ್ರದ್ದು ಬೀದರ್ ಅವ್ರದ್ದು ನೀರು ಮಾಡ್ಬಿಡ್ತೀವಿ ನಾವು. ಹೌದಾ? ನೋಡಿ, ಈ ಕಾಫಿ ಪ್ಲಾಂಟೇಶನ್ ಅಲ್ಲಿರುವ ಎಲ್ಲ ಆರ್ಗ್ಯಾನಿಕ್ ವೈನ್ ಇದೆ. ಸೊ ಇದರಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ. ನೋಡಿ ಯಾವ ರೀತಿ ಇದೆ ಆರ್ಗ್ಯಾನಿಕ್ ವೈನ್. ನೋಡಿ ಯಾವ ರೀತಿ ಕೂರ್ಗು ಹೋಮ್ ಮೇಡ್ ವೈನ್ ಅಂತ ಇದೆ. ನೋಡಿ ಯಾವ ರೀತಿ ಇದೆ ನೋಡಿ ಎಲ್ಲ. ಇದು ಮಡಿಕೇರಿಯ ಕೂರ್ಗ್ ಸ್ಪೆಷಲ್ ಸ್ಪೈಸೀಸ್ ಹೇಗಿದೆ? ಸೊ ಇಲ್ಲಿ ನಮ್ಮ ಸ್ಪೈಸಸ್ ಅಲ್ಲಿ ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಮರಾಠಿ ಮುಗ್ಗು, ಜಾಯ್ಫಲ್ ಎಲ್ಲ ಇದೆ. ಎಲ್ಲ ಥರದ ಸ್ಪೈಸಸ್ ಸಿಗ್ತದೆ. ಮತ್ತು ಹೋಮ್ ಮೇಡ್ ಪೌಡರ್ಸ್ ಅಂದರೆ ಕಾಫಿ ಪೌಡರ್ಸ್ ಇದೆ. ಅದು ಬಿಟ್ಟರೆ ನಾವು ಮನೇಲಿ ತಯಾರಿಸೋ ಮಸಾಲ ಪೌಡರ್ಸ್ ಎಲ್ಲ ಇದೆ. ಅದು ಬಿಟ್ಟರೆ ಹೋಮ್ ಮೇಡ್ ಚಾಕ್ಲೇಟ್ಸ್ ಇದೆ, ಪ್ಯೂರ್ ಕೋಕೋದಿಂದ ತಯಾರಿಸಿದ ಚಾಕ್ಲೇಟ್ಸ್ ಎಲ್ಲ ಇದೆ. ಮತ್ತು ಜೇನುತುಪ್ಪ ಇದೆ, ಮತ್ತು ಪರ್ಫ್ಯೂಮ್ಸ್ ಐಟಮ್ಸ್ ಎಲ್ಲ ಇದೆ, ಮತ್ತು ಅಗರಬತ್ತಿ, ಸೋಪ್ಸ್. ಅದು ಬಿಟ್ಟರೆ ಇಲ್ಲಿ ಡ್ರೈ ಫ್ರೂಟ್ ನೋಡ್ಬೋದು. ಇಲ್ಲಿದೆ ಅಂಜೀರ್ ಇದೆ, ಬಾದಾಮಿ, ಕ್ಯಾಶು, ಮತ್ತು ಇಲ್ಲಿ ನೋಡಿದ್ರೆ ಟೀ ಪೌಡರ್ ಇದೆ, ಉಪ್ಪಿನಕಾಯಿ ಇದೆ, ಎಲ್ಲ ಇದೆ. ಹೌದಾ? ಮತ್ತೆ ಜಾಗದ ಮೂಲ್ ಇದೆ. ಇಲ್ಲಿ ಬಿಟ್ಟರೆ ಬೇರೆ ಕಡೆ ಈ ಥರ ಸ್ಪೈಸೀಸ್ ಎಲ್ಲೂ ಸಿಗಲ್ಲ ಅಲ್ಲ? ಕೂರ್ಗೊಂದು ಅಂದರೆ ಮಡಿಕೇರಿ ಒಂದು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. ನೋಡಿ ಶಾಪ್ ಎಷ್ಟು ಚೆನ್ನಾಗಿದೆ. ಸೊ ಈ ಕಾಫಿ ಪ್ಲಾಂಟೇಶನ್ಗೆ ಬಂದ ತಕ್ಷಣ ನಿಮಗೆ ಕೂರ್ಗ್ ಸ್ಪೈಸೀಸ್ ಅವ್ರದ್ದು ಮೇಲ್ಗಡೆನೆ ಸ್ಟೋರ್ ಇರೋದು. ಸೊ ತುಂಬ ಚೆನ್ನಾಗಿದೆ. ನೋಡಿ ಯಾವ ಥರ ಇದೆ ಸ್ಟೋರ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಎಲ್ಲ ರೀತಿ ಸ್ಪೈಸಸ್ ಸಿಗುತ್ತೆ ಇಲ್ಲಿ. ಸರ್ ಇದು ಫುಡ್ ಸ್ಪೈಸಸ್ ಗಾರ್ಡನ್ ಅಂತೇಳಿ ಮಡಿಕೇರಿಯಲ್ಲಿ ತುಂಬಾ ಹಳೇದಿದೆ. ಇದು ಗೂಗಲ್ ನೋಡಿ ನಿಮಗೆ ಗೊತ್ತಾ, ರಿವ್ಯೂ ನಂಬರ್ 1 ಇದೆ. ಇಲ್ಲಿ ತುಂಬಾ ಗೈಡ್ಗಳಿದೆ. ನಮಗೆ 30-40 ಮಿನಿಟ್ಸ್ ಇದು ಪ್ಲಾಂಟೇಶನ್ ಟೂರ್ ತೋರಿಸ್ತಾರೆ. ಕಾಫಿ, ಏಲಕ್ಕಿ, ಒಳ್ಳೆ ಮೆಣಸು ಅದ್ರ ಬಗ್ಗೆ ಎಲ್ಲರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಕೂಡ ಸ್ಪೆಷಲ್ ಅಂದರೆ ಸಿವಿಟ್ ಕಾಫಿಯಿಂದ ಮಾಡ್ತಾರೆ. ಇದು ತುಂಬ ಎಕ್ಸ್ಪೋರ್ಟ್ ಮಾಡ್ತಾರೆ ಕಾಫಿ, ಸಿವಿಟ್ ಕಾಫಿ. ಅದು ಕಾಡು ಬೆಕ್ಕಿನ ಕಕ್ಕುಸಲೆ ಮಾಡೋ ಕಾಫಿ. ಇದು ನಮ್ಮ ಕೊಡಗಲ್ಲೇ ಸಿಕ್ಕೋದು. ಆನ್ಲೈನ್ ಅಲ್ಲಿ ತುಂಬಾ ರೇಟ್ ಇದೆ. ನಮ್ಮ ಹತ್ರ 50 ಗ್ರಾಮ್ 750. ಓಕೆ, 15,000 kg. ಹಾಗೆ ತುಂಬಾ ವೆರೈಟಿ ಐಟಮ್ ಇದೆ. ಬೇಕಾದಷ್ಟೇ ಬೇಕಾದ್ರೆ ನಿಮಗೆ ಏನೋ ಬೇಕಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ 9888573369. ರಜಾಕ್ 24x7. ನಾವು ಯಾವ್ದು ಲೈನಲ್ಲಿ ಇರ್ತೀವಿ. ನಮ್ಮ ಹೆಸರು ರಜಾಕ್ ಅಂತೇಳಿ. ಕೊಡಗೆ ಬಂದ ಮೀಟ್ ಆಗಿ ಕೂಲ್ ಸ್ಪೈಸಸ್ ಗಾರ್ಡನ್. ಓಕೆ, ಕಟ್ ಮಾಡಿ. ನೀವು ಹೋಗಿ ಅಣ್ಣ. ಮತ್ತೆ ಇದು ಬರ ನೋವಿನ ನೋವಿಗೆ ಕುಡಿ ಬಾಯ್ತಿಗೆ ಕುಡಿ ಅಂತ ಕುಡಿಯೋದಲ್ಲ. ಕೊಡಗಿನಲ್ಲಿ ಫೇಮಸ್ ಆದಂತ ಒಂದು ವಸ್ತು ಇದೆ. ಯಾವುದು ಸರ್? ಜಾವಿದ್ ಮೂಲ್ ಅಂತ ಹೇಳ್ತೀವಿ. ರಸ್ ಮೂಲದ್ದು ಅನ್ನ, ಜಾ ಮೂಲ್ ಅಂತ ಹೇಳ್ತೀವಿ. ಅದು 2 ಮರದ ನಡುವಲ್ಲಿ ಆಗುವಂತದ್ದು. ಹೂ ತರ ಹಿಂಗೆ ಇರ್ತದೆ. ಅದನ್ನ ಜೇನ್ ಹಾಕಿ ನಾಕ್ತಿವಿ.
ಜಾಮೂಲ್ ಅಂತ ಹೇಳೋದು ನಮ್ಮ ಜಾವಿದ್ ಮೂಲ್ ಅವರಂತ ಒಂದು ಮೂಲದಿಂದ ಪ್ರತಿಷ್ಠಾಪನೆ ಆಗುತ್ತದೆ ಕೊಡಗಿನ ಒಂದು ಹೆಮ್ಮೆಯ ಒಂದು ಇದು ಹೆಮ್ಮೆ ತುಂಬಾ ಹೆಮ್ಮೆ ಆದಂತದ್ದು ಜಾಮೂನ್. ಅದು ಕಾಫಿನೇನಾ? ಕಾಫಿ ಅಲ್ಲ ಸರ್, ಜಾಮೂನ್. ಜಾಮೂನ್ ಈಗ ನಿಮಗೆ ಕೊಟ್ಟಲ್ಲ ವೈನ್, ಅದ್ರದ್ದೇ.